ಉತ್ತರಾಖಂಡದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭಾರೀ ಮಳೆಯಿಂದಾಗಿ ಲಖವಾರ್ ಜಲ ವಿದ್ಯುತ್ ಯೋಜನೆ ಭಾಗದಲ್ಲಿ ಭೂಕುಸಿತ ಉಂಟಾಗಿದೆ. ಜಲ ವಿದ್ಯುತ್ ಕಾಮಗಾರಿ ನಡೆಸುತ್ತಿದ್ದ ಜೆಸಿಬಿಗಳು, ಹಿಟಾಚಿಗಳು, ಲಾರಿಗಳೆಲ್ಲವೂ ಭೂಕುಸಿತದಲ್ಲಿ ಮುಚ್ಚಿಕೊಂಡು ಹೋಗಿವೆ. ಇನ್ನು ಮಂದಾಕಿನಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದು ಘಾಟ್ಗಳು ಮುಳುಗಿ ಹೋಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆ ಆಗ್ತಿದ್ದು ಚೆನಾಬ್ ನದಿಗೆ ನೀರಿನ ಒಳಹರಿವು ತೀವ್ರ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಅಣೆಕಟ್ಟಿನ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಬಿಡಲಾಗ್ತಿದೆ. ಇನ್ನು ಪಹಲ್ಗಾಮ್ ಭಾಗದಲ್ಲಿ ಮೇಘ ಸ್ಫೋಟವೇ ಆಗಿದೆ. ರಸ್ತೆಯ ಒಂದು ಭಾಗವನ್ನೇ ಮಳೆಯ ನೀರು ಕೊಚ್ಚಿಕೊಂಡು ಹೋಗಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ಭಾರತ ನಗರ ನಿವಾಸಿಗಳಿಗೆ ಚಿರತೆ ಆತಂಕ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅದೆಷ್ಟೇ ಹರಿಸಾಹಸ ಪಟ್ಟರೂ ಚಿರತೆ ಮಾತ್ರ ಸಿಕ್ತಿಲ್ಲ. ಬರೀ ನಾಯಿಗಳೇ ಬೋನ್ಗೆ ಬೀಳ್ತಿವೆ. ಹುಡುಕಾಟದ ಮಧ್ಯೆ ಅದೇ ಜಾಗದಲ್ಲಿ ಚಿರತೆ ಓಡಾಡಿದ ದೃಶ್ಯ ಸ್ಥಳೀಯರು ಬೆಚ್ಚಿ ಬೀಳಿಸುವಂತಾಗಿದೆ. ಇಂದು ಮತ್ತೆ ಚಿರತೆ ಸೆರೆಗೆ ಕಾರ್ಯಾಚರಣೆ ನಡೆಯಲಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಬೀದರ್ಗೆ ಭೇಟಿ ನೀಡುತ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಸಾಲು ಸಭೆಗಳನ್ನು ನಡೆಸುತ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಎಸ್ಐಆರ್ ಕುರಿತು ಸಭೆ ನಡೆಯಲಿದೆ. ಇಂದು ಚಾಮರಾಜನಗರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡುತ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಎಸ್ಐಆರ್ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗುತ್ತಾರೆ. ಬಳಿಕ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಚಿಕ್ಕಮೂಲಗೂಡು ಗ್ರಾಮಕ್ಕೆ ಭೇಟಿ ನೀಡಿ ಬೆಳೆಗಳ ವೀಕ್ಷಣೆ ಮತ್ತು ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ವಚನಾನಂದ ಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಜಾಮೀನು ಅರ್ಜಿ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯ ಮಧ್ಯಾಹ್ನದ ವೇಳೆಗೆ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ರೈತರ ಹೋರಾಟ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಕಳೆದ 481 ದಿನಗಳಿಂದ ನಡೆಯುತ್ತಿರುವಂತಹ ರೈತರ ಹೋರಾಟಕ್ಕೆ ಈಗ ಮೈಸೂರು ಜಿಲ್ಲೆಯ ರೈತರು ಬೆಂಬಲವನ್ನ ನೀಡಲಿದ್ದಾರೆ. ಇಂದು ಭೈರಮಂಗಲ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನಾ ಸಭೆಯಲ್ಲಿ ಮೈಸೂರು ಭಾಗದ ರೈತರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನದ ವೇಳೆ ಪ್ರತಿಭಟನೆಗೆ ರೈತರು ಆಗಮಿಸುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸ ವಿಸ್ತರಣೆಯಾಗಿದೆ. ಹೀಗಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬ್ರೇಕ್ ಬಿದ್ದಿದ್ದು ಸಚಿವಾಕಾಂಕ್ಷಿಗಳಲ್ಲಿ ತೀವ್ರ ನಿರಾಸೆ ಮೂಡಿದೆ. ಇನ್ನು ಆಷಾಢ ಮಾಸ ಇರೋದ್ರಿಂದ ಸಂಪುಟ ವಿಸ್ತರಣೆ 1 ತಿಂಗಳವರೆಗೂ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸಂಪುಟ ರಚನೆ ವಿಳಂಬಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯದ ಬಹಳಷ್ಟು ಕಡೆ ತೀವ್ರವಾದ ಬರ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಪ್ರಮುಖ ಜಿಲ್ಲೆಗಳಲ್ಲಿ ಮಂತ್ರಿಗಳೇ ಇಲ್ಲ. ಇದರ ಪರಿಣಾಮ ಜನರ ಭಾವನೆ ಕೇಳೋರು ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಬಿಎಂಟಿಸಿ ಸಿಬ್ಬಂದಿಗೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬಸ್ ನಿಲ್ದಾಣಗಳಲ್ಲೇ ಕಡ್ಡಾಯ ನಿಲುಗಡೆಗೆ ಆದೇಶಿಸಿರುವುದು. ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಚಿಲ್ಲರೆ ಹಣ ಇಲ್ಲ ಅಂತ ಹೇಳಿದಾಗ ಪ್ರಯಾಣಿಕರನ್ನ ಇಳಿಸಬಾರದು ಅಂತ ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕೊನೆಗೂ ಶೂ ಸಾಕ್ಸ್ ಭಾಗ್ಯ ಸಿಕ್ಕಿದೆ. ಶಾಲೆಗಳು ಆರಂಭವಾಗಿ 1 ತಿಂಗಳ ಬಳಿಕ ಶೂ ಸಾಕ್ಸ್ ವಿತರಣೆ ಮಾಡ್ತಿರೋದು. 1ರಿಂದ 10ನೇ ತರಗತಿಯವರೆಗಿನ 36.56 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿಕಾಸ ಯೋಜನೆ ಅಡಿಯಲ್ಲಿ ಶೂ ಹಾಗೂ ಸಾಕ್ಸ್ ಅನ್ನು ನೀಡಲಾಗುತ್ತೆ. ಕೊಪ್ಪಳದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಅವ್ಯವಸ್ಥೆಯ ಆಗರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿಯ ಶೌಚಾಲಯಗಳು ಗಬ್ಬೆದ್ದು ನಾಡ್ತಾ ಇದ್ದು ಹೊರಗಡೆ ಬೃಹತ್ ಹಾಗೂ ಸುಂದರ ಕಟ್ಟಡವಿದ್ರೂ ಒಳಗಡೆ ಶೌಚಾಲಯಗಳು ಹದಗೆಟ್ಟು ಹೋಗಿದೆ. ಕಾಲೇಜು ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರಿನ ಪಕ್ಕುರ್ತಿ ಗ್ರಾಮದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಘಟಕದ ಮೋಟಾರ್ ಪೈಪ್ಲೈನ್ ಕಿತ್ತು ಹೋಗಿದ್ದು ಇದರಿಂದ ನೀರಿನ ಸಂಪರ್ಕವೂ ಸ್ಥಗಿತಗೊಂಡಿದೆ. ಹೀಗಾಗಿ ಗ್ರಾಮಸ್ಥರು ನೀರಿನ ಘಟಕವನ್ನು ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಮಹಿಳೆಯರದ್ದೇ ಸವಾರಿ. ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಬಾರಿಸಿದ ಟೀಂ ಇಂಡಿಯಾ ಆಂಗ್ಲರನ್ನ 170 ರನ್ಗಳಿಗೆ ಆಲೌಟ್ ಮಾಡುವ ಮೂಲಕ 115 ರನ್ಗಳ ಲೀಡ್ ಪಡೆದಿತ್ತು. 2ನೇ ಇನ್ನಿಂಗ್ಸ್ನಲ್ಲೂ ಬೃಹತ್ ಮೊತ್ತ ಪೇರಿಸಿದ ಪರಿಣಾಮ ಭಾರತದ ಮಹಿಳೆಯರ ತಂಡ ಏನಿದೆ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದೆ. ಇಟಲಿಯ ಯಾನಿಕ್ ಸಿನ್ನರ್ ಸತತ 2ನೇ ಬಾರಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದಾರೆ. ಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ಧ ರೋಚಕ ಗೆಲುವು ಸಾಧಿಸಿ ಚಾಂಪಿಯನ್ ಆಗಿರುವುದು. ಬಾಲಿವುಡ್ನ ನಟ ಅಜಯ್ ದೇವಗನ್, ರಿತೇಶ್ ದೇಶ್ಮುಖ್ ನಟನೆಯ
ಕಮಾಲ್ ಕಮಾಲ್ ಮಾಡ್ತಾ ಇದೆ. ನೋಡಿದವರಿಂದ ಪಾಸಿಟಿವ್ ಟಾಕ್ ಪಡ್ಕೊಂಡಿರುವಂತಹ ಈ ಒಂದು ಹಾಸ್ಯಮಯ ಧಮಾಲ್ ಸಿನಿಮಾ ಏನಿದೆ, ಮೊದಲ 3 ದಿನಗಳಲ್ಲೇ 50 ಕೋಟಿ ಕ್ಲಬ್ ಸೇರಿದೆ.